ಟೈಮ್ಸ್ ಆಫ್ ಕುಡ್ಲ ಪತ್ರಿಕೆಯ ಸಂಪಾದಕ ಶಶಿ ಬಂಡಿಮಾರ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಂಗಳೂರು ಪ್ರೆಸ್ ಕ್ಲಬ್ ಹಾಗೂ ಪತ್ರಿಕಾ ಭವನ ಟ್ರಸ್ಟ್ ವತಿಯಿಂದ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಪಿಬಿ ಹರೀಶ್ ರೈ ಅವರು ನುಡಿನಮನ ಸಲ್ಲಿಸಿ, ಶಶಿ ಬಂಡಿಮಾರ್ ಅವರು ಪತ್ರಕರ್ತನಾಗಿ ಮಾತ್ರವೇ ಗುರುತಿಸಿಕೊಂಡಿರಲಿಲ್ಲ. ತುಳುವಿನ ಮೇಲಿನ ಕಾಳಜಿಯಿಂದ ತುಳು ಪತ್ರಿಕೆಯನ್ನು ಆರಂಭಿಸಿದ್ರು. ತುಳು ಭಾಷೆ, ಸಂಸ್ಕೃತಿಯ ಕುರಿತಾದ ಅವರ ತುಡಿತ, ಕಾಳಜಿ ವಿಶೇಷವಾಗಿತ್ತು. ಸಾಧನೆ ಮಾಡಬೇಕೆಂಬ ಛಲ ಅವರಲ್ಲಿತ್ತು ಎಂದರು. ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂತ ಯೋಚನೆ ಮಾಡಿದವರು ಅಲ್ಲಿ ಬಹಳ ಕಡಿಮೆ ವೆಚ್ಚದಲ್ಲಿ ಪೀಠೋಪಕರಣ ಸಿಗ್ತಾ ಇದೆ. ಅದನ್ನು ಇಲ್ಲಿ ಬಂದು ಮಾರಾಟ ಮಾಡುವಂಥ ವ್ಯವಹಾರದಲ್ಲಿ ಒಳ್ಳೆಯ ತುಳುವಿನ ಬಗ್ಗೆ ಕಾಳಜಿ ಇರ್ತದ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳುವುದು ತುಡಿತಾ ಇದ್ದ ಒಬ್ಬ ಸಣ್ಣ ಪ್ರಾಯದ ನಮಗೆಲ್ಲ ಹೋಲಿಸಿದ್ರೆ ಹುಡುಗ, ಆ ವಯಸ್ಸಿನ ಒಬ್ಬ ಮಿತ್ರರನ್ನು ನಾವೆಲ್ಲ ಕಳ್ಕೊಂಡಿದ್ದೇವೆ. ಸಹಜವಾಗಿ ಅವರ ಕುಟುಂಬಕ್ಕೆ ಆ ಒಂದು ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿಲ್ಲ. ನಾನು ಸಂಘದ ಎಲ್ಲ ಸದಸ್ಯರ ಪರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಗರದ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನು ಕರುಣಿಸಲಿ. ಏನು ಒಂದು ತುಳುವಿನ ಬಗ್ಗೆ ಅವರಿಗಿದ್ದಂಥ ಒಂದು ಹಂಬಲ, ತುಡಿತ, ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಯಾರು ತುಳುವಿನ ಯೋಗೀಶಕರಿದ್ದಾರೆ, ತುಳುವಿನ ಬಗ್ಗೆ ಯಾರು ಕೆಲಸ ಮಾಡ್ತಿದ್ದಾರೆ, ಶಶಿ ಆಶಯ ಏನಿತ್ತು ಅದನ್ನು ಮುಂದುವರಿಸುವಂಥ ಕೆಲಸ ನಮ್ಮೆಲ್ಲ ಮೂಲಕ ಆಗಲಿ ಅಂತ ಆಶಯ ಮಾಡಿಕೊಂಡು ತುಳುನಾಡ ರಕ್ಷಣಾ ವೇದಿಕೆ ಸ್ಥಾಪಕಾಧ್ಯಕ್ಷ ಯೋಗೀಶ್ ಶೆಟ್ಟಿ ಜೆಪ್ಪು ಅವರು ನುಡಿನಮನ ಸಲ್ಲಿಸಿ, ಶಶಿ ಬಂಡಿಮಾರ್ ಅವರು ತುಳುವಿನ ಬಗೆಗಿನ ಕಾಳಜಿಯಿಂದ ಪತ್ರಿಕೆ ಆರಂಭಿಸಿ ಅದನ್ನು ಜಗತ್ತಿಗೆ ತಲುಪಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ರು. ತುಳು ಭಾಷೆ, ತುಳುನಾಡಿನ ಕುರಿತು ಅವರು ಹೊಂದಿದ್ದ ಕನಸು, ಆಶಯಗಳನ್ನು ಈಡೇರಿಸುವ ಹೊಣೆಗಾರಿಕೆ ಎಲ್ಲರ ಮೇಲಿದೆ ಎಂದರು. ಬೇರೆ ಬೇರೆ ತುಳುನಾಡಿನಲ್ಲಿ ಆಗಿರ್ಬೋದು, ಬಾಂಬೆಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಇರುವಂತ ಅವರನ್ನ ಆ ಪ್ರದೇಶಕ್ಕೆ ತರಿಸಿ ಅವರಿಗೆ ಒಂದು ಸನ್ಮಾನಗಳನ್ನು ಮಾಡುವಂತ ಕೆಲಸವನ್ನು ಮಾಡಿದ್ರು. ಇವತ್ತು ಅದೇ ಈಗ ಆಲ್ರೆಡಿ ಹರೀಶಣ್ಣ ಮತ್ತೆ ಇವರು ಶ್ರೀನಿವಾಸರು ಹೇಳಿದ್ರು. ಯಾಕಂದ್ರೆ ತುಂಬಾ ಬೇಸರ, ಇಂಥದ್ದು ಯಾವಾಗಲೂ ಬರದಿರಲಿದ್ದ ನಾವು ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ಮನುಷ್ಯನ ಜೀವನದಲ್ಲಿ ಅನಿವಾರ್ಯ, ಹುಟ್ಟು ಮತ್ತೆ ಸಾವು ಅನಿವಾರ್ಯ. ಯಾಕಂದ್ರೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಹುಟ್ಟು ಯಾವ ಪ್ರದೇಶದಲ್ಲಿ, ನಾವು ಯಾವ ಮನೆಯಲ್ಲಿ ಹುಟ್ಟುತ್ತೇವೆ ಅಂತ. ಅದೇ ರೀತಿಯಲ್ಲಿ ಸಾವು ಯಾವ ಜಾಗದಲ್ಲಿ, ಜಗತ್ತಿನ ಮೂಲೆಯಲ್ಲಿ ಆಗ್ತದೆ ಅಂತ ಯಾರು ಕೂಡ ಗೊತ್ತಿಲ್ಲದಾಗುವಂತ ಒಂದು ಎರಡು ದೇವರು ಅದನ್ನ ಒಂದು ನಮಗೆ ರಹಸ್ಯವಾಗಿ ಇಟ್ಟಿದ್ದಾರೆ. ಅನಿವಾರ್ಯ, ನಾವು ಹುಟ್ಟಿದ ಒಂದು ಸಾಯಲೇಬೇಕು. ಆದ್ರೆ ಇವರ ಸಾವು ಬಾರಿ ಬೇಸರ. ಯಾಕಂದ್ರೆ ಇನ್ನಷ್ಟು ಅವರು ಹಲವಾರು ಯಶಸ್ಸುಗಳನ್ನ, ಹಲವಾರು ಕೆಲಸವನ್ನ ಮಾಡಬೇಕಂತ ಒಂದು ಕನಸನ್ನ ಹೊತ್ತಿದವರು. ಆಘಾತಕರವಾಗಿ ಇಂಥ ಒಂದು ಘಟನೆ ಬಂದಿದೆ. ಈಗ ಹರೀಶನ್ ಹೇಳಿದ ರೀತಿಯಲ್ಲಿ ನಾವು ಅವರು ಯಾವ ರೀತಿಯಲ್ಲಿ ಒಂದು ತುಳು ಭಾಷೆ, ತುಳುನಾಡು ಎಲ್ಲರ ಒಂದು ಅವರ ಒಂದು ಯಾವುದೊಂದು ಆಶೆ, ಆಕಾಂಕ್ಷೆ ಇತ್ತು, ಅದನ್ನ ನಾವೆಲ್ಲರೂ ಕೂಡ ಮುಂದುವರಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ ನಾಯಕ್ ಇಂದಾಜೆ ಅವರು ನುಡಿನಮನ ಸಲ್ಲಿಸುತ್ತಾ, ಶಶಿ ಬಂಡಿಮಾರ್ ಅವರು ಪತ್ರಕರ್ತನಾಗಿ ತುಳುಪರವಾದ ಕಾರ್ಯಗಳಲ್ಲಿ ಕ್ರಿಯಾಶೀಲರಾಗಿ ಸ್ಫೂರ್ತಿಯಾಗಿದ್ರು. ಅವರ ಹಠಾತ್ ಅಗಲಿಕೆ ಎಲ್ಲರಿಗೂ ಆಘಾತವನ್ನುಂಟು ಮಾಡಿದೆ ಎಂದರು. 14ನೇ ವರ್ಷಕ್ಕೆ ಈ ಪತ್ರಿಕೆಯನ್ನು ಕಾಯ್ತಾ ಇದೆ. ತುಳುನಾಡಿನ, ತುಳು ಭಾಷೆಯ, ತುಳು ಸಾಹಿತ್ಯದ ಅಭಿವೃದ್ಧಿಗೆ ಬಹಳಷ್ಟು ಶ್ರಮಿಸಿದವರು ಶಶಿ ಬಂಡಿಮಾರ್ ಅವರನ್ನು ನೋಡಿದವರ ಒಂದು ಮೊದಲಿಗೆ ಅಲ್ಲಿಂದ ನಾಗಾಲ್ಯಾಂಡ್ನಿಂದ ಏರ್ಪೋರ್ಟ್ ಮೂಲಕ ಮಂಗಳೂರಿನ ತುಳು ಭವನಕ್ಕೆ ಬಂದಿರುವಾಗ ಈ ವೇಳೆ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ, ಉಪಾಧ್ಯಕ್ಷ ಭಾಸ್ಕರ್ ರೈ ಕಟ್ಟ, ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷ ರಾಮಕೃಷ್ಣ ಆರ್, ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ಪುಷ್ಪರಾಜ್ ಬಿಎನ್, ಪತ್ರಕರ್ತ ಯಶೋಧರ ಕೋಟ್ಯಾನ್ ಮೊದಲಾದವರು ಪುಷ್ಪನಮನ, ನುಡಿನಮನ ಸಲ್ಲಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.